नमस्कार, मैं हूं आपके साथ सुहानी बहुगुना। आप देख रहे हैं पल्स 24 न्यूज। हुबली के ओल्ड कार मैदान में पुलिस आयुक्त एन शशि कुमार के नेतृत्व में ड्रग तस्करों की परेड आयोजित की गई, जिसकी जानकारी देते हुए एन शशि कुमार ने बताया कि नए साल के दौरान अपराध बढ़ने की आशंका है, खासकर हुबली में आने वाले लोगों के कारण। उन्होंने बताया कि अब तक 50 ड्रग पैडलर्स के खिलाफ शिकायत दर्ज की गई और 200 से अधिक ड्रग तस्करों को गिरफ्तार किया गया है। वहीं पिछले 4-5 महीनों में 1000 से अधिक नशेड़ियों का परीक्षण सकारात्मक आया है। आयुक्त ने नए साल के दौरान अपराध पर कड़ी नजर रखने और सीसीटीवी कैमरे लगाने के निर्देश दिए। इसके अलावा शराब पीकर गाड़ी चलाने वालों पर भी कार्रवाई की जाएगी और लाउड स्पीकर के प्रयोग पर सुप्रीम कोर्ट के निर्देशों का पालन सुनिश्चित किया जाएगा। ತಮಗೆಲ್ಲ ತಿಳಿದಿರುವಂತೆ 2024 ವರ್ಷ ಮುಕ್ತಾಯದ ದಿನಗಳಲ್ಲಿ ನಾವಿದ್ದೇವೆ. ಡಿಸೆಂಬರ್ 31 ಈ ವರ್ಷ ಮುಕ್ತಾಯ ಆಗ್ಬಿಟ್ಟು ಹೊಸ ವರ್ಷವನ್ನ ಜನವರಿ 1ರಂದು ನಾವು ಆಹ್ವಾನ ಮಾಡಲಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ವರ್ಷದ ಕೊನೆ ಇರೋದ್ರಿಂದ ಎಲ್ಲಾ ಚಟುವಟಿಕೆಗಳು ಸ್ವಲ್ಪ ಹೆಚ್ಚಿಗೆ ಇರ್ತವೆ. ಮುಖ್ಯವಾಗಿ ಬೇರೆ ಬೇರೆ ಕೆಲಸ ಕಾರ್ಯ, ಬೇರೆ ಊರುಗಳಲ್ಲಿ ಇರುವಂತವರು, ಬೇರೆ ಊರುಗಳಲ್ಲಿ ಕೆಲಸ ಮಾಡುವಂತವರು ತಮ್ಮ ಊರುಗಳಿಗೆ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ, ಸ್ನೇಹಿತರ ಜೊತೆಗೆ ಕಳೀಲಿಕ್ಕೆ ತಮ್ಮ ಹುಟ್ಟೂರುಗಳಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಟ್ ದ ಸೇಮ್ ಟೈಮ್ ಗ್ರಾಮೀಣ ಭಾಗಗಳಿಂದ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಹುಬ್ಬಳ್ಳಿ ಒಂದು ಮಹಾನಗರ ಆಗಿರೋ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಆಚರಣೆಗೆ ಮತ್ತೆ ಬೇರೆ ಬೇರೆ ಅಗತ್ಯ ಕೆಲಸಗಳಿಗೆ ವರ್ಷಾಂತ್ಯದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಕ್ಕೆ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದರ ಜೊತೆಯಲ್ಲೇ ಹೊಸ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ನಾವು ಪ್ರತಿ ಘಟಕದಲ್ಲಿ ಗಮನಿಸಿರುವಂತದ್ದು ವರ್ಷ ಇಡೀ ಇದ್ದಂತಹ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು. ಒಳ್ಳೆ ರೀತಿಲಿ ಇರ್ಬೋದು, ಕೆಟ್ಟ ರೀತಿಲಿ ಇರ್ಬೋದು, ಎಲ್ಲದಕ್ಕೂ ವರ್ಷಾಂತ್ಯವನ್ನ ಒಳ್ಳೆಯವರು ಕೆಟ್ಟವರು ಇಬ್ರು ಉಪಯೋಗಿಸ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ಪರ್ಟಿಕ್ಯುಲರ್ಲಿ ಕ್ರಿಮಿನಲ್ ಆಕ್ಟಿವಿಟಿ ರಿಲೇಟೆಡ್ ವಾಚ್ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇನ್ನು ಉಳಿದಿರೋ 2-3 ದಿನದಲ್ಲಿ ಏನಾದ್ರು ಮಾಡಿ ನಮ್ದು ಎನಿಮಿಟಿ ಏನಿದೆ, ನಮ್ ದ್ವೇಷ ಏನಿದೆ ಅದನ್ನ ತೀರಿಸ್ಕೋಬೇಕು ಅನ್ನೋ ಲೆಕ್ಕದಲ್ಲಿ ಕೂಡ ಸಾಕಷ್ಟು ಜನ ಕ್ರಿಮಿನಲ್ಸ್ ಪ್ರಯತ್ನ ಮಾಡ್ತಿರುವಂತದ್ದು ಕೂಡ ನಾನು ಈ ಹಿಂದೆ ಕೆಲಸ ಮಾಡಿರುವಂತ ಘಟಕಗಳಲ್ಲಿ ಗಮನಿಸಿದ್ದೇನೆ. ಅದ್ರ ಜೊತೆಗೆ ವರ್ಷಾಂತ್ಯದ ಆಚರಣೆಯಲ್ಲಿ, ಹೊಸ ವರ್ಷದ ಆಚರಣೆಯಲ್ಲಿ ಸ್ವಲ್ಪ ಫಂಕ್ಷನ್ಸ್, ಪಾರ್ಟೀಸು, ಗೆಟ್ ಟುಗೆದರ್ಸು, ಬೇರೆ ಬೇರೆ ರೀತಿ ಗ್ಯಾದರಿಂಗ್ಸು ಆಗೋದ್ರ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಅಹಿತಕರ ಘಟನೆಗಳು ನಡೆಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಹಲವಾರು ಚಟುವಟಿಕೆಗಳನ್ನ ಇವತ್ತು, ನಾಳೆ, ನಾಡಿದ್ದು 3 ದಿನ ನಮ್ಮ ಇಲಾಖೆ ವತಿಯಿಂದ ಒಂದು ಶಾಂತಿಯುತ ಮತ್ತು ಸುರಕ್ಷಿತ ವರ್ಷಾಂತ್ಯದ ಮತ್ತು ಹೊಸ ವರ್ಷದ ಆಚರಣೆಯನ್ನ ಮಾಡ್ಲಿಕ್ಕೋಸ್ಕರ ಹಲವಾರು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಅದರ ಒಂದು ಭಾಗವಾಗಿ ಇವತ್ತು ಅವಳಿ ನಗರದಲ್ಲಿ ಏನು ಡ್ರಗ್ ಪೆಡ್ಲರ್ಸ್ ಇದ್ದಾರೆ, ಆ ಪೆಡ್ಲರ್ಸ್ ಪೆರೇಡ್ ಅನ್ನ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈ ವರ್ಷ ಸುಮಾರು 50ಕ್ಕೂ ಹೆಚ್ಚು ಡ್ರಗ್ ಪೆಡ್ಲಿಂಗ್ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೆಡ್ಲರ್ಸ್ ಅನ್ನ, ಹಳೆ ಪೆಡ್ಲರ್ಸ್ ಮತ್ತೆ ಹೊಸ ಪೆಡ್ಲರ್ಸ್ ಎಲ್ಲ ಸೇರಿ ಸುಮಾರು 200ಕ್ಕೂ ಹೆಚ್ಚು ಪೆಡ್ಲರ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಿ 20B NDPS ಕಾಯ್ದೆ ಅಡಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ. ಅದ್ರ ಜೊತೆಗೆ ಸುಮಾರು 2000ಕ್ಕೂ ಹೆಚ್ಚು ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನ ಗುರುತಿಸಿ ಅವ್ರನ್ನ ಪರೀಕ್ಷೆಗೊಳಪಡಿಸಿದಂತ ಸಂದರ್ಭದಲ್ಲಿ ಸುಮಾರು 1000ದಷ್ಟು ಕನ್ಸಂಪ್ಷನ್ ಮಾಡುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ 200ಕ್ಕೂ ಹೆಚ್ಚು ಪ್ರಕರಣವನ್ನ ಕಳೆದ 4-5 ತಿಂಗಳಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ವಿ. ಅದರಿಂದ ಕೂಡ ಸಾಕಷ್ಟು ಪ್ರಕರಣ ದಾಖಲಾಗಿದೆ. ಅದರ ಒಂದು ಭಾಗವಾಗಿ ನಮ್ಮ ಅವಳಿ ನಗರದಲ್ಲಿ ಇರುವಂತಹ ಒಟ್ಟು 442 ಡ್ರಗ್ ಪೆಡ್ಲರ್ಸ್, ಇವರು ಕಳೆದ 10 ವರ್ಷಗಳಲ್ಲಿ ನಮ್ಮಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಪೆಡ್ಲರ್ಸ್ ಆಗಿ ಐಡೆಂಟಿಫೈ ಆಗಿರುವಂತದ್ದು. ಅವರಲ್ಲಿ ಸುಮಾರು 210 ಜನ ಪೆಡ್ಲರ್ಸ್ ಅನ್ನ ಇವತ್ತು ನಮ್ಮ ಒಂದು ಡ್ರಗ್ ಪೆಡ್ಲರ್ಸ್ ಪೆರೇಡ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವ್ರ ಮನೆಗೆ ಭೇಟಿ ನೀಡಿ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ವೆರಿಫೈ ಮಾಡ್ಕೊಂಡು ಇಲ್ಲಿ ಹಾಜರು ಮಾಡಿದ್ದಾರೆ. ಅವರೆಲ್ಲರ ಮೇಲೆ ನಾವು ಡೋಸಿಯರ್ಸ್ ಅನ್ನ ಓಪನ್ ಮಾಡಿದ್ದೇವೆ. ಆ ಡೋಸಿಯರ್ಸ್ ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರ ಫೋನ್ ನಂಬರ್ ಏನಿದೆ, ಅವ್ರ ಮನೆ ಅಡ್ರೆಸ್ ಏನಿದೆ, ಅವ್ರ ಅಸೋಸಿಯೇಟ್ಸ್ ಯಾರಿದ್ದಾರೆ,
ಮತ್ತು ಅವ್ರದ್ದು ಮೊಬೈಲ್ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಯಾರು ಅವರ ಸಹಚರರಿದ್ದಾರೆ, ಜೊತೆಗೆ ಯಾರಿದ್ದಾರೆ, ಮತ್ತೆ ಬೇರೆ ಅಕೌಂಟ್ ಡೀಟೇಲ್ಸ್ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇನ್ನು ಸುಮಾರು 230ರಷ್ಟು ಜನ ಇವತ್ತು ಬಂದಿಲ್ಲ. ಅದರಲ್ಲಿ 50ಕ್ಕೂ ಹೆಚ್ಚು ಜನ ಹೊರ ರಾಜ್ಯದವರಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಇವತ್ತಿಗೂ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದರಲ್ಲಿ ಒಂದು 8-10 ಜನ ಮೃತ ಹೊಂದಿರೋರಿದ್ದಾರೆ. ಮತ್ತೆ ಸುಮಾರು 130ಕ್ಕೂ ಹೆಚ್ಚು ಜನ, ಸುಮಾರು 130ಕ್ಕೂ ಹೆಚ್ಚು ಜನ ಆಬ್ಸೆಂಟ್ ಇದ್ದಾರೆ. ಆಬ್ಸೆಂಟ್ ಅಂದ್ರೆ ಅವ್ರು ಬೇರೆ ಬೋಟ್ಸು ಇನ್ನು ಎಕ್ಸಾಕ್ಟ್ಲಿ ಸಿಕ್ಕಿಲ್ಲ. ಮನೇಲಿ ಕೇಳಿದಾಗ ಊರಿಗೆ ಹೋಗಿದ್ದಾನೆ, ಬೇರೆ ಊರಿಗೆ ಹೋಗಿದ್ದಾನೆ ಅಂತೆಲ್ಲ ಹೇಳಿದ್ದಾರೆ. ಹಂಗಾಗಿ ಅಂತವ್ರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ತಮ್ಮ ಸ್ಟೇಷನ್ಗೆ ಕರೆಸಿ ಅವ್ರನ್ನೆಲ್ಲ ಡೀಟೇಲ್ಸ್ ವೆರಿಫೈ ಮಾಡ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವರೆಲ್ಲರ ಕಡೆಯಿಂದ ಪ್ರತಿಯೊಬ್ಬರನ್ನು ಇಂಡಿವಿಜುವಲಿ ಇಂಟ್ರಾಗೇಷನ್ ಮಾಡಿ ಯಾವುದೇ ಕಾರಣಕ್ಕೂ ಅವಳಿ ನಗರದಲ್ಲಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡಬಾರ್ದು, ಅಥವಾ ಬೇರೆ ಯಾರು ಮಾರಾಟ ಮಾಡ್ತಿದ್ದಾರೆ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಇದ್ರ ಜೊತೆಗೆ ಹೊಸ ವರ್ಷದ ಆಗಮನದ ಹಿನ್ನೆಲೆಯಲ್ಲಿ ಅವಳಿ ನಗರ ಹೊಸ ವರ್ಷವನ್ನ ಆಹ್ವಾನ ಮಾಡಲಿಕ್ಕೆ ಸಿದ್ಧವಾಗಿದೆ, ಸಜ್ಜುಗೊಂಡಿದೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡಂತ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನ ಮಾಡಲಾಗಿದೆ. ಅದನ್ನ 31st ಕೂಡ ತಮಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಈಗ ಅದಕ್ಕೆ ಪೂರ್ವಭಾವಿಯಾಗಿ ಹಲವಾರು ಪ್ರಯತ್ನಗಳನ್ನ ಮಾಡಲಾಗಿದೆ. ಅದರಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ವಿ. ರೌಡಿ ಶೀಟರ್ಸ್ ಇರ್ಬೋದು, ಡ್ರಗ್ ಪೆಡ್ಲರ್ಸ್ ಇರ್ಬೋದು, MOB ಅಫೆಂಡರ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಶಾಂತಿ ಉಂಟು ಮಾಡುವಂತ ಪ್ರಯತ್ನ ಮಾಡುವಂತವ್ರು ಇರ್ಬೋದು, ಕಮ್ಯುನಲ್ ಹಾರ್ಮೋನಿ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತವ್ರು ಇರ್ಬೋದು ಅಂತೆಲ್ಲ ಎಲ್ಲರ ಮೇಲೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಗುಪ್ತ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ನಿರ್ದಿಷ್ಟ ಸೂಚನೆಯನ್ನು ನೀಡಲಾಗಿದೆ. ಮತ್ತೆ ಯಾವ್ಯಾವ ಸ್ಥಳದಲ್ಲಿ ಜನ ಗ್ಯಾದರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಜನ ಸೇರಬಹುದು, ಮುಖ್ಯವಾಗಿ ಸಿನಿಮಾ ಥಿಯೇಟರ್ಸು, ಮಾಲ್ಸು, ರೆಸ್ಟೋರೆಂಟ್ಸು, ದೊಡ್ಡ ದೊಡ್ಡ ಹೋಟೆಲ್ಗಳು, ಮತ್ತೆ ಕಮರ್ಷಿಯಲ್ ಏರಿಯಾಸು, ಮಾರ್ಕೆಟ್ಗಳು, ಅಲ್ಲೆಲ್ಲ ಕಡೆ ಉತ್ತಮವಾದ ಬಂದೋಬಸ್ತನ್ನು ಮಾಡ್ಕೋಬೇಕು. ಅಗತ್ಯ ಇರುವಂತ ಜಾಗಗಳಲ್ಲಿ CCTV ಹೆಚ್ಚುವರಿಯಾಗಿ ಅವಶ್ಯಕತೆ ಇದ್ರೆ ಹಾಕ್ಬೇಕು ಅನ್ನೋದು ಕೂಡ ಸೂಚನೆ ನೀಡಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಲಾಗಿದೆ. ಇತರೆ ಇಲಾಖೆಗಳ ಜೊತೆ ಒಂದು ಸಮನ್ವಯ ಸಭೆಯನ್ನ ನಾವು 29ನೇ ತಾರೀಕು ಅಂದ್ರೆ ನಾಳೆ ಇಟ್ಕೊಳ್ಲಿಕ್ಕೆ ಪ್ರಪೋಸ್ ಮಾಡಿದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಇಯರ್ ಎಂಡ್ ಅಲ್ಲಿ ಮತ್ತೆ ನ್ಯೂ ಇಯರ್ ಅಲ್ಲಿ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಆಟೋ ಚಾಲಕರು ಇರ್ಬೋದು ಅಥವಾ ಬೇರೆ ಕ್ಯಾಬ್ ಇರ್ಬೋದು, ಆ ತರದ್ದು ಹೆಚ್ಚು ಓವರ್ ಚಾರ್ಜ್ ಮಾಡುವಂಥದ್ದು ಅಥವಾ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡೋದು, ಆ ತರದ್ದು ಯಾರ್ದು ಮಾಡಬಾರ್ದು ಅಂತ ನಾನು ಠಾಣಾವಾರು ಆಟೋ ಚಾಲಕರದ್ದೆಲ್ಲ ಒಂದು ಸಭೆ ಕರೆದ್ಬಿಟ್ಟು ಸೂಚನೆ ಕೊಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಮತ್ತೆ ಠಾಣಾವಾರು ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್, ರೆಸ್ಟೋರೆಂಟ್ ಮತ್ತೆ ಅದರ್ ಪಬ್ಲಿಕ್ ಪ್ಲೇಸಸ್ ಎಲ್ಲಿ ಜನ ಸೇರ್ಲಿಕ್ಕೆ, ಗ್ಯಾದರಿಂಗ್ ಆಗ್ಲಿಕ್ಕೆ ಪಾಸಿಬಿಲಿಟಿ ಇದೆ ಅಂತ ಕಡೆ ನಿಯಮಾನುಸಾರ ನಡ್ಕೋಬೇಕು ಅಂತ ಠಾಣಾವಾರು ಸಭೆಯನ್ನ ಕರೆದು ಸೂಚನೆಯನ್ನ ನೀಡಲಾಗುತ್ತೆ. ಇನ್ನು ಎಕ್ಸೈಸ್ ರಿಲೇಟೆಡ್, ಲಿಕ್ಕರ್ ರಿಲೇಟೆಡ್ ಆಸ್ ಪರ್ ದ ಪ್ರಾವಿಷನ್ ಅವ್ರಿಗೇನು ಕ್ಲಾಸ್ 2, ಕ್ಲಾಸ್ 8, 9 ಯಾವ್ಯಾವ ಕೆಟಗರಿ ಇದೆ ಆ ಕೆಟಗರಿಗೆ ಇಷ್ಟಿಷ್ಟು ಸಮಯದವರೆಗೂ ಅವಕಾಶ ಇದೆ ಅಂತಿದೆ. ಅದರಲ್ಲಿ ಯಾವುದೇ ಒಂದು ಸಡಿಲತೆ ಅಥವಾ ಬದಲಾವಣೆ ಆಗಿಲ್ಲ. ಹಂಗಾಗಿ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗುತ್ತೆ. ಮತ್ತೆ ಲೌಡ್ ಸ್ಪೀಕರ್ ಏನಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಪರ್ಮಿಷನ್ ತಗೊಂಡಿರುವಂತದ್ದು ಅಪ್ ಟು 10 ಗಂಟೆವರೆಗೂ ಪರ್ಮಿಷನ್ ಕೊಡ್ಲಾಗುತ್ತೆ. 10 ಗಂಟೆ ನಂತರ ಯಾವುದೇ ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಲೌಡ್ ಸ್ಪೀಕರ್ ಅದನ್ನ ಉಪಯೋಗಿಸಬಾರ್ದು. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂತ ಗಣೇಶ ಹಬ್ಬ, ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಎಲ್ಲ ಸಮುದಾಯದವರು ಮತ್ತು ಆರ್ಗನೈಸರ್ಸ್ ನಮ್ಗೆ ಕೋಆಪರೇಟ್ ಮಾಡೋದ್ರ ಮುಖಾಂತರ ಬಹಳ ಒಳ್ಳೆ ಒಂದು ಪೀಠಿಕೆಯನ್ನು ಹಾಕೊಟ್ಟಿದ್ದಾರೆ. ಹಂಗಾಗಿ ಅದನ್ನೇ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲೂ ಕೂಡ ಎಲ್ಲರೂ ಫಾಲೋ ಮಾಡ್ಬೇಕು ಅಂತ ನಾನು ಈ ಮೂಲಕ ಸೂಚನೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮ್ಯೂಸಿಕ್ ನಾರ್ಮಲಿ 12 o'clock ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ಳೋ ಪಾರ್ಟೀಸ್ ಆ ಟೈಮಲ್ಲಿ ಮ್ಯೂಸಿಕ್ ಹಾಕಿ ಆಗ್ತಾರೆ. ಈಗ ನೋಡಿ, ಇಂಡೋರ್ ಅಂತಂದ್ರೆ ಪ್ರೈವೇಟ್ ಸ್ಪೇಸ್ಗಳಲ್ಲಿ ಮಾಡ್ಕೊಳ್ಳೋಕೆ ಸಮಸ್ಯೆ ಇಲ್ಲ. ಮನೆಗಳಲ್ಲಿ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಜಾಗಗಳನ್ನ ಮಾಡ್ಕೋತಾರೆ. ಪಬ್ಲಿಕ್ ಪ್ಲೇಸ್ ಅಂತ ಬಂದಾಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಗೈಡ್ ಲೈನ್ಸ್ ಇದೆ ಅದನ್ನೇ ಫಾಲೋ ಮಾಡ್ಬೇಕು. ಸಭೆ ಕರೆದು ಸೂಚನೆ ಕೊಡ್ತೀವಿ. ಯಾಕಂದ್ರೆ ಇದು ನನ್ನ ಡೈರೆಕ್ಷನ್, ನಾನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ನ ಓವರ್ಟೇಕ್ ಮಾಡಿ ರಿಲ್ಯಾಕ್ಸೇಷನ್ ಕೊಡ್ಲಿಕ್ಕೆ ಬರಲ್ಲ. ಹಂಗಾಗಿ ಸ್ಥಳೀಯವಾಗಿ ಸಭೆ ಕರೆದಂತ ಸಂದರ್ಭದಲ್ಲಿ ಅವ್ರಿಗೆ ಚರ್ಚೆ ಮಾಡಿ ಅವ್ರಿಗೆ ಅಗತ್ಯ ಸೂಚನೆ ಕೊಡ್ಲಾಗುತ್ತೆ. ಸರ್, ಡಿಡಿ ಕೇಸಸ್ ಏನು ರಿಲ್ಯಾಕ್ಸ್ ಇರ್ತದ ಅಥವಾ ಏನು? ಡಿಡಿ ಕೇಸಸ್ ಏನ್ ಅನ್ಸುತ್ತೆ ನಿಮಗೆ, ಜಾಸ್ತಿ ಆಗುತ್ತೆ ಅನ್ಸಲ್ವಾ? ವೆಹಿಕಲ್ ಇಂಪೌಂಡ್ ಮಾಡ್ಬಿಟ್ಟು ಮನೆಗೆ ಸೇಫ್ ಕಳಿಸುವಂತ ವ್ಯವಸ್ಥೆ ಮಾಡ್ತಿರೋ ಅಥವಾ ಏನು, ಅಥವಾ ಆರ್ಗನೈಸರ್ಸ್ ಗೆ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತಿರೋ ಏನು? ಇಲ್ಲಿ ನೋಡಿ, ಈಗ ಟ್ರಾಫಿಕ್ ವೈಲೇಷನ್ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇದು ಫೈನ್ ಕಲೆಕ್ಟ್ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಣ ತುಂಬಿಸೋ ಪ್ರಕ್ರಿಯೆ ಅಲ್ಲ. ಸಾರ್ವಜನಿಕರ ಸುರಕ್ಷತೆಗಾಗಿ, ವೈಯಕ್ತಿಕ ಸುರಕ್ಷತೆಗಾಗಿ, ಮತ್ತೆ ಯಾರು ಅಸುರಕ್ಷಿತವಾಗಿ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಅವರಿಂದ ಅಮಾಯಕರಿಗೆ ತೊಂದರೆ ಆಗೋದನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವು ಎನ್ಫೋರ್ಸ್ಮೆಂಟ್ ಮಾಡುವಂಥದ್ದು. ಅದರ ಹಿನ್ನೆಲೆಯಲ್ಲಿ ನಾವು DD ಕೇಸಸ್ ಇರ್ಬೋದು, ಟ್ರಾಫಿಕ್ ವೈಲೇಷನ್ ಇರ್ಬೋದು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಅದೆಲ್ಲ ಕೇಸ್ ಹಾಕುವಂಥದ್ದು ಆಗ್ತೀವಿ. ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಉದ್ದೇಶ, ಬೇಸಿಕ್ ಪ್ರಿಯಾರಿಟಿ, ಫೋರ್ಮೋಸ್ಟ್ ಪ್ರಿಯಾರಿಟಿ, ಯಾರು ಆಚರಣೆಗೆ ಹೊರಗೆ ಬಂದಿರ್ತಾರೆ ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ಕಳಿಸುವಂಥದ್ದು. ಅಲ್ಲ, ಅವರು ಹೊರಗಡೆ ಬಂದವ್ರಿಗೆ ಗೊತ್ತಿರುತ್ತೆ ಹೆಂಗ್ ವಾಪಸ್ ಹೋಗ್ಬೇಕು ಅಂತ. 100% ಆಗ್ತದೆ. ನಾರ್ಮಲ್ ನ್ಯೂ ಇಯರ್ ಪಾರ್ಟಿ ಅಂತ ನಾರ್ಮಲಿ ಹುಬ್ಳಿದಾಗ ಪೊಲೀಸರು ಅಂತ ಹೇಳಿದ್ರೆ ಫೈನ್ ಕಲೆಕ್ಟ್ ಮಾಡಕ್ ಇರೋದು, ಟ್ರಾಫಿಕ್ ಕಂಟ್ರೋಲ್ ಮಾಡಕ್ ಅಲ್ಲ ಅನ್ನುವಂತ ಭಾವನೆ ಸಾರ್ವಜನಿಕ. ಯಾವ ಸರ್ಕಲ್ಗೆ ಹೋದ್ರು ನಡು ರಸ್ತೆಗೆ ಹೆಂಗ್ ನುಗ್ಗುತ್ತಾರೆ ಅಂದ್ರೆ ಈ ಜಾನುವಾರುಗಳು ನುಗ್ಗೋದಿಲ್ಲ, ವೆಹಿಕಲ್ ಬರೋ ರಸ್ತೆಗೆ ಅಡ್ಡ ಹೋಗಿ ನಿಂತ್ಕೊಂಡು ಹಾಕಿ ಸೈಡ್ ಗೆಳ್ಕೊಂಡ್ ಬರೋದು, ದಂಡ ಹಾಕೋದು ಮಾಡ್ತಾರೆ. ಅದಕ್ಕೆ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲರೂ ಸುರಕ್ಷಿತವಾದ ಆಚರಣೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಈ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡುವಂಥದ್ದು, ಈಗ ತಾವು ಕೂಡ ಹೋಗ್ತೀರಿ, ನಾನು ಸಾಕಷ್ಟು ಪ್ರದೇಶಗಳಲ್ಲಿ ಓಡಾಡಿದ್ದೀನಿ. ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಒಂದ್ ಕಡೆ ಆದ್ರೆ 100ರಲ್ಲಿ 80 ಜನ ವಿತೌಟ್ ಹೆಲ್ಮೆಟ್ ಬರ್ತಾರೆ, 20 ರಿಂದ 30 ವೆಹಿಕಲ್ ಟ್ರಿಪಲ್ ರೈಡಿಂಗ್ ಬರ್ತಾರೆ. ಮತ್ತೆ ಆ ಗಾಡಿ ನಂಬರ್ ಇಂದ ಹಿಡಿದು ನಿಯಮಗಳು ಫಾಲೋ ಮಾಡಿ ಅಂತ ಸೂಚನೆ ಬಹಳ ಸ್ಪಷ್ಟವಾಗಿ, ಯಾರಿಗೂ ಅವೇರ್ನೆಸ್ ಇಲ್ದಲೆ ಅಥವಾ ನಾವ್ ಹೆಲ್ಮೆಟ್ ಹಾಕೊಂಡು ಹೋಗ್ಬಾರ್ದು ಅನ್ನೋಂಥದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ ಅನ್ನೋಂಥವ್ರು ಯಾರ್ಯಾರು ಗಾಡಿ ಹೊಡಿತಾರೆ ಎಲ್ಲರಿಗೂ ಗೊತ್ತು ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಟ್ರಿಪಲ್ ರೈಡಿಂಗ್ ಹೋಗ್ಬಾರ್ದು, ಮೈನರ್ಸ್ ಕೈಲಿ ಕೊಡಬಾರ್ದು, ಆಮೇಲೆ ತುಂಬಾ ಡೇಂಜರಸ್ ಆಗಿ ಹೋಗ್ಬಾರ್ದು, ನಂಬರ್ ಪ್ಲೇಟ್ ಕರೆಕ್ಟ್ ಆಗಿ ಇಟ್ಕೋಬೇಕು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರೋಂಥದ್ದೇ. ಅದನ್ನ ಒಂದು ರ್ಯಾಂಡಮ್ ಚೆಕ್ ಮಾಡುವಂತ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿ ಮಾಡ್ತಿರ್ತಾರೆ. ನಾವ್ ಹೇಳ್ದಂಗೆ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲರನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂತದ್ದು ನಮ್ಮ ಆದ್ಯತೆ. ಆ ಒಂದು ಪ್ರಯತ್ನದಲ್ಲಿ ಯಾರು ವಿಸಿಬಲ್ ಆಗಿ ಅಡ್ಡಿ ಆಗ್ತಾ ಇದಾರೆ ಅಂತ ನಮಗೆ ಅನ್ಸುತ್ತೆ ಅಂತವ್ರ ಮೇಲೆ ಕೇಸಸ್, ಗಾಡಿ ಚೆಕ್ ಮಾಡುವಂಥದ್ದು, ಮತ್ತೆ ಕೇಸಸ್ ಹಾಕುವಂಥದ್ದು, ಮತ್ತೆ ಡ್ರಂಕ್ ಅಂಡ್ ಡ್ರಿವನ್ ಇದೆಯಾ ಅನ್ನೋಂಥದ್ದು. ಈಗ ಹೊಸ ವರ್ಷ ಇದೆ ಅಂದ ತಕ್ಷಣ ಗಾಡಿ ಓಡಿಸೋಂಥವ್ರು ಕುಡಿದ್ರು ಏನಾಗಲ್ಲ ಅನ್ನಂಗೆ ಏನಿರಲ್ಲ. ಕುಡಿದಿದ್ದಾರೆ ಅಂತ ಅಂದ್ಮೇಲೆ ಅದರಿಂದ ಏನು ಕಾನ್ಸಿಕ್ವೆನ್ಷಿಯಲ್ ಎಫೆಕ್ಟ್ ಇದ್ದೇ ಇರುತ್ತೆ. ಹೊಸ ವರ್ಷಗಳಲ್ಲಿ ಬಹಳ ಬೇಸರದ ವಿಚಾರ ಅಂತಂದ್ರೆ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗಿ ಡೆತ್ ಆಗುವಂಥದ್ದು, ಇಂಜುರೀಸ್ ಆಗುವಂಥದ್ದು ನಾವು ನೋಡಿದ್ದೀವಿ. ಹಂಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಆದ್ಯತೆ ಯಾರು ಸಂಭ್ರಮಾಚರಣೆಯಲ್ಲಿದ್ದಾರೆ ಅವ್ರ ಸಂಭ್ರಮದಲ್ಲಿ ನಾವು ಅಡ್ಡಿ ಆಗುವಂತ ಉದ್ದೇಶ ಅಲ್ಲ. ಸಂಭ್ರಮಾಚರಣೆನ ಫೆಸಿಲಿಟೇಟ್ ಮಾಡೋದು ಮತ್ತೆ ಸುರಕ್ಷಿತವಾಗಿ ಮನೆಗೆ ಕಳಿಸುವಂಥದ್ದು, ಆ ಕೆಲಸ ಮಾಡೋಣ. ನ್ಯೂ ಇಯರ್ ಸಂಬಂಧಪಟ್ಟ ಇಲ್ಲಿ ಸಿಟಿಯಲ್ಲಿ ಮಾರ್ಕೆಟ್ ಇದೆ, ಪಾರ್ಕಿಂಗ್ ಪ್ಲೇಸ್ ಗಳಂತೇಳಿ ಇಲ್ಲಿ ಫೈಂಡ್ ಔಟೇ ಮಾಡಿಲ್ಲ. ಈಗ ಎಲ್ಲೋ ಬೈಕಲ್ ಅಂಗಡಿಗಳ ಮುಂದೆ ಪಾರ್ಕ್ ಮಾಡ್ತಾರೆ, ನೋ ಪಾರ್ಕಿಂಗ್ ಅಂತ ಹೇಳಿ ಅವ್ರಿಗೆ ಫೈನ್ ಹಾಕ್ತಾರೆ. ಪ್ರಯಾರಿಟಿ ಆಗಿದೆ ಅಂತ ಪೊಲೀಸರು ನೋಡಿ, ಫೈನ್ ಹಾಕೋದು ಪ್ರಿಯಾರಿಟಿ ಡೆಫಿನೆಟ್ಲಿ. ಯಾವತ್ತು ನನಗೆ ಗೊತ್ತಿರಂಗೆ ನಾನು ಇಷ್ಟು ಮೀಟಿಂಗ್ಗಳನ್ನ ನಮ್ಮ ಹಿರಿಯ ಅಧಿಕಾರಿಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರದ್ದು ನಾವು ಸಭೆಗಳು ಅಟೆಂಡ್ ಮಾಡಿದಂತ ಸಂದರ್ಭದಲ್ಲಿ ಇವನ್ ಬೆಂಗಳೂರಲ್ಲಿ ಒಂದು ಇದಿದೆ, ರೆಗ್ಯುಲೇಷನ್ ಅಷ್ಟೇ, ಯಾವ್ದು ಹೋಗ್ತಿರೋ ಮೂವ್ಮೆಂಟ್ ಅಲ್ಲಿ ಇರೋ ವೆಹಿಕಲ್ ನಿಲ್ಲಿಸಲೇಬೇಡಿ ಅನ್ನೋದನ್ನ ಇನ್ಸ್ಟ್ರಕ್ಷನ್. ಬಹಳ ಸ್ಪಷ್ಟವಾಗಿ ಫೆಸಿಲಿಟೇಟ್ ಮಾಡೋದೇ ನಮ್ದು ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ. ಆಮೇಲೆ ಸೆಲೆಕ್ಟೆಡ್ ಏರಿಯಾಸ್ ಅಂದ್ರೆ ನೀವು ಹಳೆ ಹುಬ್ಳಿ ಕಡೆಯಲ್ಲಿ ದಂಡ ಹಾಕಲ್ಲ, ಬೆಂಡಿಗೇರಿ ಆ ಕಡೆ ಸೈಡ್ ವೈಲೇಷನ್ಸ್ ಎಲ್ಲೂ ದಂಡ ಹಾಕಲ್ಲ. ಇಲ್ಲಿ ಏನು ವಾಶ್ ಏರಿಯಾಸ್ ಇದೆ, ಮಾರ್ಕೆಟ್ ಏರಿಯಾ, ಇಲ್ಲೇ ಜಾಸ್ತಿ ಇಂಪ್ಲಿಮೆಂಟೇಷನ್ ಆಗ್ತದೆ ಅನ್ನೋದು. ಸರ್ ಅದೇನಾಗುತ್ತೆ, ಈಗ ನಾವು ಓಡಾಡುವಂತ ಏರಿಯಾಗಳಲ್ಲಿ ನಮಗೆ ಕಾಣುತ್ತೆ ಹೆಚ್ಚು. ಈಗ 4 ಪೊಲೀಸ್ ಸ್ಟೇಷನ್ ಇದೆ, ನೀವು ಹೇಳಿದ್ರಲ್ಲ, ಓಲ್ಡ್ ಹುಬ್ಳಿ, ಬೆಂಡಿಗೇರಿ, ಅದೆಲ್ಲ ಸೌತ್ ಟ್ರಾಫಿಕ್ ಬರುತ್ತೆ. ಆಮೇಲೆ ಸ್ವಲ್ಪ ಈ ಕಡೆ ಏರ್ಪೋರ್ಟ್, ಗೋಕುಲ್ ರೋಡ್, ಕೇಶವಪುರ, ವಿದ್ಯಾನಗರ್, ಇದೆಲ್ಲ ಒಂದು ಸ್ಟೇಷನ್ ಬರುತ್ತೆ. ಆಮೇಲೆ ಆ ಕಡೆ ಧಾರವಾಡದ ಒಂದು ಸಪರೇಟ್ ಪೊಲೀಸ್ ಸ್ಟೇಷನ್. ನಾನು ಡೈಲಿ ರಿಪೋರ್ಟ್ ತಗೊಂಡಾಗ ಅರೌಂಡ್ ಒಂದು 503, 510 ಕೇಸಸ್ ಹಾಕಿರ್ತಾರೆ ಇನ್ ಎ ಡೇ. 4 ಸ್ಟೇಷನ್ ಇಂದ ಪ್ರಪೋರ್ಷನೇಟ್ ಆಗಿ 120, 130, 117, 140 ಈ ತರನೇ ಇರುತ್ತೆ ಅಂತ ಒಂದು ಸಬ್ಸ್ಟಾನ್ಷಿಯಲ್. ಒಂದ್ ಸ್ಟೇಷನ್ ಅಲ್ಲಿ 300 ಕೇಸ್ ಹಾಕ್ಬಿಟ್ಟು ಇನ್ನ 3 ಸ್ಟೇಷನ್ ಅಲ್ಲಿ 50 ಹಾಕಿದ್ರೆ ನಾನು ಗಮನಿಸಿಲ್ಲ. ಬಟ್ ಸ್ಟಿಲ್ ಐ ವಿಲ್ ವೆರಿಫೈ. ಮುಖ್ಯವಾಗಿ ಈ ಕೇಶವಾಪುರ, ಆಮೇಲೆ ಮಂಟೂರ್ ರೋಡು, ಆಮೇಲೆ ಸುಮಾರು ಸಿಟಿಯಿಂದ ಹಳ್ಳಿಗಳಿಗೆ ಹೋಗುವಂತ ಮಾರ್ಗಗಳಿದಾವೆ. ಹಳ್ಳಿಗಳಿಗೆ ಹೋಗುವಂಥದ್ದು, ಅಲ್ಲಿ ಅವ್ರ ಸಿಟಿಗೆ ಯಾರೋ ವಯಸ್ಸಾಗಿರೋ ಕರ್ಕೊಂಡ್ಬರ್ಬೇಕು, ಆಮೇಲೆ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ಬೇಕು, ಮಕ್ಳನ್ನ ಕರ್ಕೊಂಡ್ಬರ್ಬೇಕು, ಸ್ಕೂಲಿಗೆ ಬಿಟ್ಟು ಹೋಗ್ಲಿಕ್ಕೆ ಬರ್ಬೇಕು, ಆಸ್ಪತ್ರೆಗೆ ಬರ್ಬೇಕು. ನಮ್ಮ ನಿರಂತರವಾಗಿ ನಾವು ಟ್ರಾಫಿಕ್ ಸಿಬ್ಬಂದಿಗಳ ಜೊತೆ, ನಮ್ಮ DCP ಕ್ರೈಮ್ ಅವ್ರ ಹತ್ರ ನಾವು ಟ್ರಾಫಿಕ್ ಹತ್ರ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಅಮಾನವೀಯವಾಗಿ ನಡ್ಕೋಬಾರ್ದು ಅನ್ನೋದನ್ನ ನಾವು ಸೂಚನೆ ಕೊಟ್ಟಿರ್ತೀವಿ. ಸೊ ಇಷ್ಟಾಗಿಯೂ ಕೂಡ ಅಲ್ಲಿ ಇಲ್ಲಿ ವೈಲೇಷನ್ ಆಗುತ್ತಾ ಹೇಳಿದಾಗ ಅದನ್ನ ನಾನು ಸೂಚನೆ ಕೊಡೋದ್ರ ಮುಖಾಂತರ ಸರಿಪಡಿಸ್ತೀನಿ.
ऐसे तमाम खबरों के लिए देखते रहें पल 24 न्यूज।